ಯಾವ ಜನ್ಮದ ಪುಣ್ಯವೋ ಗೊತ್ತಿಲ್ಲ. ಒಂದು ಬಿಡಿಗಾಸು ಕೂಡ ವರದಕ್ಷಿಣೆ ಕೇಳದೆ ಯಾರೋ ಪುಣ್ಯಾತ್ಮರು ನನ್ನ ಕೈ ಹಿಡಿಯಲು ಮುಂದೆ ಬಂದಿದ್ದಾರೆ. ಆದ್ರೆ ನಿನ್ನನ್ನು ನಂಬಿರುವ ಈ ಕಂದ ಮಳೆಗೆ ಯಾವುದೇ ರೀತಿ ವಿಘ್ನಗಳು ಬಾರದಂತೆ ಆಶೀರ್ವಾದ ಮಾಡು ತಾಯಿ, ಆಶೀರ್ವಾದ ಮಾಡು. ಇದೇನು ವಿಚಿತ್ರವಾದ ನೋಟ. ನನ್ನ ಕಣ್ಣನ್ನು ನನಗೆ ನಂಬಕ್ಕೆ ಆಗ್ತಾ ಇಲ್ಲವಲ್ಲ. ನನ್ನ ತಮ್ಮ ತಂದು ಕೊಟ್ಟಿರುವ ಈ ಭಾವಚಿತ್ರಕ್ಕೂ ಇಲ್ಲಿ ನಿಂತಿರುವ ಈ ತಾರೆಯ ಮುಖಕ್ಕೂ ಸ್ವಲ್ಪವೂ ವ್ಯತ್ಯಾಸವಿಲ್ಲ. ಇರಲಿ, ವಿಚಾರ ಮಾಡಿದರೆ ಯಾರೆಂಬುದು ತಿಳಿದೇ ತಿಳಿಯುತ್ತದೆ. ಪ್ರಸಾದ ತೆಗೆದುಕೊಳ್ಳಿ. ಯಾಕ್ರಿ ಹಾಗೆ ನೋಡ್ತಾ ಇದ್ದೀರಾ? ಹೆಣ್ಣಿನ ಮುಖವನ್ನು ಯಾವತ್ತಾದ್ರೂ ನೋಡಿದ್ದೀರೋ ಇಲ್ವೋ? ನೋಡಿ, ನಾನು ನಿಮ್ಮನ್ನು ಯಾವ ಕೆಟ್ಟ ದೃಷ್ಟಿಯಿಂದ ನೋಡಿಲ್ಲ. ಆದರೆ ನೀವು ತಪ್ಪು ತಿಳಿಯುವುದಿಲ್ಲವೆಂದರೆ ನಿಮ್ಮನ್ನೊಂದು ಮಾತು ಕೇಳುವೆ. ಅದಕ್ಕೆ ನೀವು ಹೋ ಅಂದ್ರೆ ಮಾತ್ರ. ಸರಿ, ಅದೇನು ಅಂತ ಬೇಗ ಕೇಳಿ. ಅಂದ ಹಾಗೆ ನಿಮ್ಮ ಹೆಸರು? ನನ್ನ ಹೆಸರು ಮಂಗಳ ಅಂತ. ಹೌದು, ನನ್ನ ತಮ್ಮ ಹೇಳಿದ್ದು ಇವಳೇ ಆಗಿರಬಹುದು. ಈ ಭಾವಚಿತ್ರದಲ್ಲಿ ಇರುವವರು ಯಾರೆಂಬುದು ನಿಮಗೆ ಗೊತ್ತೇ? ಅಯ್ಯೋ, ಇದು ನನ್ನ ಫೋಟೋ ನಿಮ್ ಕೈಯಲ್ಲಿ ಹೇಗೆ ಬಂತು? ಇದನ್ನು ನನ್ನ ತಮ್ಮ ರವಿ ನನ್ನ ಕೈಯಲ್ಲಿ ಕೊಟ್ಟು ಹೋಗಿದ್ದಾನೆ. ನಾನು ಅವನ ಒಡ ಹುಟ್ಟಿದ ಅಣ್ಣ. ಮಂಗಳ ಬಡತನದಲ್ಲಿ ಹುಟ್ಟಿ ಕಷ್ಟ ನೋವುಗಳನ್ನು ನಲಿಸಿ ಎಷ್ಟೋ ಶ್ರೀಮಂತಿಕೆ ಹೆಣ್ಣುಗಳನ್ನು ಮೀರಿಸುವಂತೆ ಕಾಣುತ್ತಿರುವೆ. ಅಂತೂ ನನ್ನ ತಮ್ಮ ನನಗೆ ಒಳ್ಳೆಯ ಜೋಡಿಯನ್ನೇ ತಂದು ಕೊಟ್ಟಿದ್ದಾನೆ. ನೀವು ಏನನ್ನ ನೋಡಿ ಈ ಬಡ ಹೆಣ್ಣಿನ ಕೈ ಹಿಡಿಯೋದಕ್ಕೆ ಮುಂದೆ ಬಂದಿರುವಿರಿ. ಯಾಕೆ? ಶ್ರೀಮಂತ ಹೆಣ್ಣನ್ನು ಮದುವೆ ಮಾಡಿಕೊಳ್ಬೇಕೆಂಬ ಆಸೆ ನಿಮಗಿಲ್ವಾ? ಇಲ್ಲ ಮಂಗಳ, ನಾವು ಬಡವರು ಮುಳ್ಳು ಇದ್ದ ಹಾಗೆ, ನೀವು ಶ್ರೀಮಂತರು ಹೂ ಇದ್ದ ಹಾಗೆ. ಹೆಚ್ಚಿಗೆ ಜನ ಬಯಸುವುದು ಹೂವನ್ನೇ ತಾನೆ. ಇಲ್ಲ ಮಂಗಳ, ಇಲ್ಲ. ಅಂತ ಹೆಣ್ಣಿನ ಕೈ ಹಿಡಿಯುವ ಆಸೆ ನನಗಿಲ್ಲ. ಏಕೆಂದರೆ ಶ್ರೀಮಂತಿಕೆಯಲ್ಲಿ ಬೆಳೆದ ಹೆಣ್ಣು ಮಕ್ಕಳಿಗೆ ಬಾಳು ಅಂದರೆ ಏನು, ದಿನನಿತ್ಯದ ಜೀವನವೆಂದರೆ ಏನು, ಜೀವನದಲ್ಲಿ ಹೇಗೆ ಬದುಕಬೇಕೆನ್ನುವುದು ಚೆನ್ನಾಗಿ ಅರಿತುಕೊಂಡಿರುವುದಿಲ್ಲ. ಅದೇ ಬಡವರ ಹೆಣ್ಣಾದರೆ ತನ್ನ ಜೀವನವನ್ನು ತಿಳಿದುಕೊಂಡು ತನ್ನ ನೋವನ್ನು ಅನುಭವಿಸಿ ಜೀವನವೆಂದರೆ ಇದೆ ಎಂದು ತಿಳಿದುಕೊಂಡಿರುತ್ತಾಳೆ. ಅದಕ್ಕೆ ನಾನು ನಿನ್ನನ್ನು ಬಯಸಿದ್ದು. ಇನ್ನು ಗುಣದಲ್ಲಂತೂ ನೀನು ಸಾವಿತ್ರಿ ಇದ್ದ ಹಾಗೆ ಕಾಣುತ್ತಿರುವೆ. ನಿನ್ನಂತ ಹೆಣ್ಣನ್ನು ಎಷ್ಟು ವಿಧವಾಗಿ ವರ್ಣಿಸಿದರೂ ಕಡಿಮೆ. ಸರಿ ಸರಿ, ನಿಮ್ಮ ವರ್ಣನೆ ಸಾಕು. ನನ್ನ ನನಗೋಸ್ಕರ ಕಾಯ್ತಾ ಇರ್ತಾನೆ. ನಾನೇನ್ ಬರ್ತೀನಿ. ಏಕೆ ಸವಿತಾ? ಮಂಗಳ, ನನ್ನ ಜೊತೆ ಮಾತಾಡಲು ಆಸೆ ನಿನಗಿಲ್ಲವೇ? ಇಲ್ಲ, ನನ್ನ ಜೊತೆ ಮಾತಾಡಲು ಬೇಸರವಾಯಿತೆ? ಅಯ್ಯೋ, ಹಾಗೇನಿಲ್ಲ. ಅದೆಲ್ಲ ಮದ್ವೆ ಆದ್ಮೇಲಪ್ಪ. ಮದ್ವೆಗಿಂತ ಮುಂಚೆ ಹೆಣ್ಣಿಗಾಗ್ಲಿ ಗಂಡಿಗಾಗ್ಲಿ ಇದು ಒಳ್ಳೇದಲ್ಲ ಅಂತ. ಹೌದು ಮಂಗಳ, ನೀನು ಹೇಳುವುದು ಖರೇವಿದೆ. ಏಕೆಂದರೆ ಮದುವೆ ಆಗುತ್ತೇನೆಂದು ಮಾತು ಕೊಟ್ಟು ಮದುವೆಗಿಂತ ಮೊದಲೇ ಅವಳನ್ನು ಪ್ರೀತಿಸಿ ಅವಳ ಶೀಲನ್ನು ಹಾಳು ಮಾಡಿ ಅವಳ ಕಣ್ಣೀರೆಂಬ ನಡು ನೀರಿನಲ್ಲಿ ಕೈ ಬಿಟ್ಟು ಅವಳನ್ನು ಹಾಳು ಮಾಡಿದವರು ಈ ಸಮಾಜದಲ್ಲಿ ಬಹಳ ಜನರು ತುಂಬಿದ್ದಾರೆ. ನಾನಂತೂ ಈಗ ನಿನ್ನನ್ನು ಮುಟ್ಟುವುದಿಲ್ಲ. ನೀನು ಹೋಗುವನ್ನ ಸೃಷ್ಟಿ ದೇವಿಗೆ ಹಸಿರು ಸೀರೆ ಓಡಿಸಿದಂತೆ ಈ ಕಾಣುವವನ ಹೆಡೆ ಎದ್ದು ಬೋರ್ಗರಿಯುತ್ತಿರುವ ನೀಲಿ ಪ್ರಭಾವದಂತೆ ಹರಿದು ಬರುತ್ತಿರುವ ಈ ನೀಲಿ ಪ್ರಭಾವ ಕ್ಷಣ ಕ್ಷಣಕ್ಕೆ ಕುಣಿ ಕುಣಿದು ನರಿಸುತ್ತಿರುವ ನವಿಲು ಕ್ಷಣ ಕ್ಷಣಕ್ಕೆ ಕೂಗಿ ಕೇಕೆ ಹಾಕಿ ಪೀಠವೈ ಯಾರದ ಕೆನೆ ಉಕ್ಕಿ ಹರಿಯುತ್ತಿರುವಾಗ, ಪ್ರೇಮದ ಕೆನೆ ಉಕ್ಕಿ ಹರಿಯುತ್ತಿರುವಾಗ, ಜೇನು ಮುತ್ತಿನ ಮಳೆ ಸುರಿದಾಗ, ಚಲುವೆ ನೀನು ನನ್ನ ಕೈ ಹಿಡಿದಾಗ
ನಿನ್ನ ನನ್ನ ಆಶಾಗೋಪುರ ನಿರ್ಮಿಸಿ ಹೊರಹೊಮ್ಮಿಸು ನೀನು ಹೋಗುವ ಮುನ್ನ ಹೃದಯ ಗೀತೆಯನ್ನು. ನನಗೆ ಹಾಡೋದಕ್ಕೆ ಕುಣಿಯೋದಕ್ಕೆ ಬರೋದಿಲ್ಲಪ್ಪ. ಆಗಲೇ ನನ್ನ ತಮ್ಮ ನನಗೆ ಎಲ್ಲವನ್ನು ಹೇಳಿಕೊಟ್ಟಿದ್ದಾನೆ. ಹಾಗಾದ್ರೆ ನೀವು ಕೂಡ ನನ್ನ ಜೊತೆ ಹಾಡಬೇಕು. ಆಗಲಿ.
ನನ್ನ ಸೇಡಿನ ಕಿಡಿ ರಾಜೇಶನ ತಂಗಿ ಮಂಗಳ ನನ್ನ ಸ್ನೇಹಿತ ಶಂಕರ್ ಜೊತೆಗೆ ಮೈ ಮರೆತು ನಿಂತಿದ್ದಾಳಲ್ಲ, ಇದು ಒಂದು ಒಳ್ಳೆಯದೇ ಆಯ್ತು. ಮಂಗಳ, ಇದುವರೆಗೆ ನಿನ್ನನ್ನು ಕಾಯ್ತಾ ಇದ್ದೆ. ನೀನಾಗ ಬಂದು ಬೀಳುತ್ತವೆ ನನ್ನ ಸೇಡಿನ ಜಾಲಕ್ಕೆ. ಅದೆಷ್ಟು ದಿನ ನಡೆಯುತ್ತದೆ ನಿನ್ನ ಶಂಕರ ಪ್ರೀತಿ ಪ್ರೇಮದ ಸರ್ಸ ಸಲ್ಲಾಪ. ಎಂದಾದ್ರೂ ಒಂದು ದಿನ ಈ ತ್ಯಾಗರಾಜನೇ ಮಾಡಿದ ಅವಮಾನದ ಬೆಂಕಿ ಆರುವರೆಗೂ ನನಗೆ ಸಮಾಧಾನವೇ ಇಲ್ಲ. ಓಹೋ, ಸವಿತಾ ಈ ಕಡೆನೆ ಬರ್ತಾ ಇದ್ದಾಳೆ. ಬರಲಿ ಬರಲಿ. ಇದೇನ್ ತ್ಯಾಗರಾಜ್, ಒಬ್ಬರು ನಿಂತ್ಕೊಂಡು ಏನೋ ವಿಚಾರ ಮಾಡ್ತಿರ್ವಿಲ್ಲ, ಏನ್ ವಿಚಾರ ಮಾಡ್ತಾ ಇದ್ದೀರಾ? ಏನಿಲ್ಲ ಸಹಿತ, ನಿನ್ನ ದಾರಿನೇ ಕಾಯ್ತಾ ಇದ್ದೆ. ಹೌದು, ದಿನಾಲು ನಗುಮುಖದಿಂದ ಬರುತ್ತಿದ್ದವಳು ಇವತ್ತು ನೀರಿನಿಂದ ಹೊರತಕ್ಕದ ಮೇನಿ ನಿಂತಿದೆಯಲ್ಲ? ಎಸ್ ತ್ಯಾಗರಾಜ್, ನನ್ಗೆ ಗೊತ್ತಿಲ್ಲ ನನ್ನ ಚಿಕ್ಕಪ್ಪ ಈ ಊರಿನ ಆಗರ್ಭ ಶ್ರೀಮಂತಿದಾರಲ್ಲ, ಆ ರಾವ್ ಬಹದ್ದೂರ್ನ ಮನೆಗೆ ಆ ರವಿ ಜೊತೆಗೆ ನಾನು ಮದ್ವೆ ಮಾಡ್ಬೇಕು ಅಂತ ನಿಶ್ಚಯ ಮಾಡಿದ್ದಾರೆ. ವಾಟ್? ರವಿ ಅಂದ್ರೆ ಶಂಕರ್ ತಮ್ಮ ಅಲ್ಲವೇ? ಹೌದು. ವೆರಿ ಗುಡ್, ಅದು ಒಂದು ಒಳ್ಳೇದೇ ಆಯ್ತು. ಹೌದು, ನೀನು ಆ ಮದುವೆಗೆ ಒಪ್ಪಿಕೊಂಡಿದ್ಯಾ? ಇಲ್ಲ. ಸಹಿತಾ, ನೀನ್ ಹೇಗೆ ಒಪ್ಪಲಿಲ್ಲ ಆ ಮದುವೆಗೆ? ನಾನು ಹೇಗೆ ಒಪ್ಕೊಳ್ಳಿ? ಈಗಾಗಲೇ ನಾನು ಒಂದು ನಿರ್ಧಾರ ಮಾಡಿದ್ದೀನಿ. ನನ್ನ ಕೊರಳಿಗೆ ತಾಳಿ ಕಟ್ಟಿದ್ರೆ ಅದು ನಿಮ್ಮಿಂದ ಮಾತ್ರ ಸಾಧ್ಯ ಅಂತ. ಸಹಿತಾ, ನೀನು ತಪ್ಪು ದಾರಿ ತುಳಿತಾ ಇರುವೆ. ನೀನು ಈ ಮದುವೆಗೆ ಒಪ್ಪಿಕೊಂಡು ಬಿಡು. ರವಿಯೊಂದಿಗೆ ಮದುವೆ ಆದರೆ ನಮಗೇನು ಕೇಳವಿಲ್ಲ. ವಾಟ್ ಆರ್ ಯು ಟಾಕಿಂಗ್ ತ್ಯಾಗರಾಜ್? ಏನ್ ಹೇಳ್ತಾ ಇದ್ದೆ ನೀವು? ನೀವ್ ಹೇಳಿದಂತೆ ನಾನು ಅವನ ಮದುವೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಚಿಕ್ಕಂದಿನಿಂದಲೇ ನಾನು ನಿಮ್ಮನ್ನ ಪ್ರೀತಿಸುತ್ತಾ ಬಂದು ಈಗ ನೋಡಿದ್ರೆ ಪ್ರೀತಿ ಒಬ್ಬರಿಗೆ ದೇಹ ಒಬ್ಬರಿಗೆ ಒಪ್ಪಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಸಹಿತಾ, ನಾನು ನೀನು ಪ್ರೀತಿಸಿದ್ದೇವೆ ನಿಜ, ಆದರೆ ಏನು ಮಾಡಲಿ, ಈಗ ಸಮಯ ಹಾಗೆ ಒದಗಿ ಬಂದಿದೆ. ಅಂದ್ರೆ ಈಗ ನೀನು ರವಿಯನ್ನು ಮದುವೆ ಆದ್ರೆ ನಮಗೇನು ಕೇಳವಿಲ್ಲ. ಅಂದ್ರೆ ನೀವು ಹೇಳುವ ಮಾತಿನ ಅರ್ಥ? ನೀನು ರವಿಯನ್ನು ಮದುವೆ ಆದ್ರೆ ಮಾಡಬೇಕಾದ ಕೆಲಸ ಬಹಳವಿದೆ. ನೋಡು ಸಹಿತಾ, ನೀನು ರವಿಯನ್ನು ಮದುವೆ ಆದರೆ ನಾನು ನಿನ್ನನ್ನು ಕೈ ಬಿಡ್ತೇನೆ ಅಂತ ತಿಳಿದಿರುವೆಯಾ? ರವಿ ಹೆಸರಿಗೆ ಮಾತ್ರ ನಿನ್ನ ಗಂಡ, ನೀನಿರುವುದು ನನ್ನ ಜೊತೆ. ಅದು ಹೇಗೆ ಸಾಧ್ಯ? ನಾನೇನಾದ್ರೂ ರವಿ ಕೈಯಿಂದ ತಾಳಿ ಕಟ್ಟಿಸ್ಕೊಂಡಿದ್ದೆ ಆದ್ರೆ ಅವ್ರ ಮನೆಯಲ್ಲೇ ಇರ್ಬೇಕಾಗತ್ತೆ, ಅವ್ರು ಹೇಳಿದಂತೆ ನಾನು ಕೇಳ್ಕೊಂಡಿರ್ಬೇಕಾಗತ್ತೆ. ಅಂದ್ಮೇಲೆ ನಾನ್ ನಿಮ್ಮನ್ನ ಭೇಟಿ ಆಗೋದಕ್ಕೆ ಹೇಗೆ ಸಾಧ್ಯ? ನೋಡಿ, ಇಷ್ಟಕ್ಕೂ ನೀವೇ ನನ್ನ ಕೊರಳಿಗೆ ತಾಳಿ ಕಟ್ಟಿದ್ದೆ ಆದ್ರೆ ಇದ್ಯಾವ ತಾಪತ್ರೇ ನಮಗಿರೋದಿಲ್ಲ. ನಾವಿಬ್ರು ಸುಖವಾಗಿರಬಹುದಲ್ವೇ? ನನಗೆ ಈಗ ಬೇಕಾಗಿರುವುದು ಸುಖ ಜೀವನವಲ್ಲ, ಸೇಡು, ಪ್ರತಿಕಾರ, ಮುಯಿಗೆ ಮುಯಿ. ನನ್ನ ಎದೆಯಲ್ಲಿ ಬೆಂಕಿ ಹಾರಬೇಕಂದ್ರೆ ನನ್ನದೊಂದು ಕೆಲಸವಾಗಲೇಬೇಕು. ನೀನು ರವಿ ಎಂದು ಮದುವೆ ಆಗ್ಲೇಬೇಕು. ಆಯ್ತು, ನೀವ್ ಹೇಳಿದಾಗೆ ನಾನು ರವಿಯನ್ನೇ ಮದ್ವೆ ಆಗ್ತೀನಿ. ಆದ್ರೆ ನೀವು ಮಾತ್ರ ಯಾವತ್ತೂ ನನ್ನ ಮರಿಬಾರ್ದು. ನಿನ್ನನ್ನು ಮರೆಯೋದಕ್ಕೆ ಹೇಗೆ ಸಾಧ್ಯ? ಕೋಗಿಲೆ ತನ್ನ ಮಟ್ಟೆಯನ್ನು ಕಾಗೆ ಗೂಡಿನಲ್ಲಿಟ್ಟು ಹೋಗುತ್ತದೆ, ಆದ್ರೆ ಕಾಗೆ ಮರಿ ಮಾಡಿ ಬೆಳೆಸುತ್ತದೆ. ನಂತರ ಕೋಗಿಲೆ ಕಾಗೆಯನ್ನು ಬಿಟ್ಟು ತನ್ನ ಸಂಗಾತಿಯೊಂದಿಗೆ ಸೇರುತ್ತದೆ. ಹಾಗೆ ನಾವಿಬ್ಬರಿದ್ದೆವು ಗಂಡು ಎಂಬ ಹೆಣ್ಣಗ ಹಕ್ಕಿಯಂತೆ. ಹೀಗಿರುವಾಗ ನಿನ್ನನ್ನು ಮರೆಯೋದಕ್ಕೆ ಹೇಗೆ ಸಾಧ್ಯ? ನಾನು ಅಷ್ಟೇ, ನೀವೇ ನನ್ನ ಪಾಲಿನ ದೇವರು ಅಂತ ಸದಾ ನಿಮ್ಮ ನೆರಳಲ್ಲೇ ನಾನು ಬರ್ತಾ ಇರ್ತೀನಿ. ನೋಡಿ, ಇನ್ನೇನಿದ್ರು ನಿಮ್ಮ ಭೇಟಿ ಆದ್ರೆ ನನ್ನ ಮದುವೆ ಆದ ಮರುಕ್ಷಣದಲ್ಲಿ ನಾನು ಬಂದು ನಿಮ್ಗೆ ಭೇಟಿ ಆಗ್ತೀನಿ. ನಾನಿನ್ನು ಬರ್ಲಾ? ಇದೇನು ಸಹಿತಾ ಹಾಗೆ ಹೊರಟ್ರುವೆ ಅಲ್ಲ? ಮತ್ತೇನ್ ಮಾಡ್ಬೇಕಿತ್ತು? ಮತ್ತೇನು ಮಾಡಲೆಂದು ಕೇಳುತ್ತಿರಲ್ಲ. ಕಾದು ಕಾದು ಉಕ್ಕಿ ಹೋಗುತ್ತಿರುವ ಈ ನನ್ನ ಹಾಲಿನಂತ ಗಲ್ಲಕ್ಕೆ ಒಂದು ಸಿಹಿ ಮುತ್ತೊಂದು ಕೊಟ್ಟು ಹೋಗಬಾರ್ದೆ? ನೋಡಿ, ಈಗ ಅದೆಲ್ಲ ಬೇಕಾಗಿಲ್ಲ. ಯಾಕಂದ್ರೆ ನನ್ನ ಮದುವೆ ನಿಶ್ಚಯವಾಗಿದೆ.
ಮದ್ವೆ ಆದ್ಮೇಲೆ ಆಮೇಲೆ ಬಂದು ಭೇಟಿ ಆಗ್ತೀನಿ. ಓಹೋ, ಈಗ ನೀನು ನನಗೊಂದು ಮುತ್ತು ಕೊಟ್ಟರೆ ನಾಳೆ ನಿನ್ನ ಗಂಡನಿಗೆ ಕಡಿಮೆ ಆಗುತ್ತದೆ ಎಂದು ತಿಳಿದಿರುವಿಯಾ? ಹೋಗು ಹೋಗು. ಹಾಗೆಲ್ಲ ಮಾತನಾಡ್ಬೇಡಿ. ನೀವ್ ಅನ್ಕೊಂಡಾಗ ಏನಿಲ್ಲ. ನಿಮ್ಗೆ ಬೇಕಾಗಿರೋದು ನೋಡಿ, ಈಗ ನಾನ್ ನಿಮ್ಮೊಂದಿಗೆ ಹಾಡ್ಬೇಕು ತಾನೆ? ಆಯ್ತು, ನಿಮ್ಮ ಆಸೆ ಇದ್ದಂಗೆ ಹಾಡು. ಕವಿ ಕಾಳಿದಾಸನ ಓಡನ ಶಕುಂತಲೆ, ಓಡನ ಶಕುಂತಲೆ, ಓಡನ ಶಾಕುಂತಲೆ. ಕವಿ ಕಾಳಿದಾಸನ ಓಡನ ಶಕುಂತಲೆ, ಕವಿ ಕಾಳಿದಾಸನ ಓಡನ ಶಕುಂತಲೆ, ಓಡನ ಶಕುಂತಲೆ, ಓಡನ ಶಕುಂತಲೆ, ಓಡನ ಶಕುಂತಲೆ, ಓಡನ ಶಕುಂತಲೆ. ಕವಿ ಕಾಳಿದಾಸನ ಓಡನ ಶಕುಂತಲೆ, ಕವಿ ಕಾಳಿದಾಸನ ಓಡನ ಶಕುಂತಲೆ, ಓಡನ ಶಕುಂತಲೆ. ಲಾ 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 ಲಾ. ಸರಿ, ನಾನಿನ್ ಬರ್ತೀನಿ. ಹೋಗು ಹೆಣ್ಣೆ ಹೋಗು. ನೀನೇನು ಬಲ್ಲ ಈ ಕಪಟ ವೇಷದ ನಾಟಕವನ್ನು?
ಸಹಿತ ನಿನ್ನಂತ ಚಂಚಲ ಮನುಷ್ಯನ ಹೆಣ್ಣಿಗೆ ಕೊರಳಿಗೆ ತಾಳಿ ಕಟ್ಟಿ ಗೋಲ್ ಹಾಕುವ ಮುಟ್ಟಾಳ ನಾನಲ್ಲ. ನಿನ್ನಂತ ರೂಪವತ ಹೆಣ್ಣಿನ ಶೀಲದ ಜೊತೆಗೆ ಚಕ್ಕದಾಡುವುದೇ ನನ್ನ ಗುಣ. ನಿನ್ನಂತ ಹೆಣ್ಣನ್ನು ನನ್ನ ಕೈವಶ ಮಾಡಿಕೊಂಡು ನಿನ್ನ ಆಸ್ತಿಯನ್ನು ಹರಿದು ಹಾಕಿಕೊಂಡು ನಂತರ ನಿನ್ನನ್ನು ನನ್ನ ಕೆಲಸ ಮುಗಿದ ಮೇಲೆ ನಿನ್ನನ್ನು ಸ್ವರ್ಗಕ್ಕೆ ಕಳಿಸುವುದೇ ನನ್ನ ಮೊದಲನೆಯ ಉದ್ದೇಶ. ನಂತರ ಮತ್ತೊಂದು ಹೆಣ್ಣನ್ನು ನನ್ನ ಕಾಮದ ಬುಟ್ಟಿಯಲ್ಲಿ ಹಾಕಿಕೊಳ್ಳುವುದೇ ನನ್ನ ಎರಡನೆಯ ಉದ್ದೇಶ. ನಮಸ್ಕಾರ ರೀ ಸ್ವಾಮಿಯವ್ರೆ, ನಮಸ್ಕಾರ. ನಮಸ್ಕಾರಪ್ಪ. ಯಾರ್ ತಿಪ್ಪೇಶನ? ಹೌದಪ್ಪ. ಯಾಕೆ ಎತ್ತಾಗ ಬಂದಿಲ್ಲ? ಏನಾರ ಕೆಲಸ ಇತ್ತನ? ಯಾಕೆ ಹುಚ್ಚೈತೆ ನೋವು ಹುತ್ತು ಸ್ವಾಮಿ. ಅಲ್ಲ, ಇವತ್ತು ನಮ್ಮ ಸಾವುಕಾರ ಮಕ್ಕಳು ಮದುವೆ ಐತೆ ಅನ್ನೋದು ಗೊತ್ತಿಲ್ಲ ನಿಂಗೆ? ಅಯ್ಯೋ ತಿಪ್ಪೇಶ, ಹಂಗ ನಿಂತಿಗಂಡಂಗ ಮರ್ತ ಬಿಟ್ಟಿನ ಹೇಳೋ ಮಾರ. ನಡಿ ಹೋಗೋಣ. ಬಾ ಬಾ ದೌಡ್ ಬಾ, ಗಡ ಬಾ. ಆಯ್ತಾಯ್ತು ನಡಿ ಬಾ. ಬಾರೋ ಸ್ವಾಮಿ, ಮದುವೆ ಮಾಡಕ್ಕೆ ಬಾ. ಏನ ಗಡಗಳ ಬರಾಕೋ ಹಾಕೋರಿ. ನಮಸ್ಕಾರಪ್ಪ. ಬರೋ ಸ್ವಲ್ಪ ತಡ ಐತ್ರಿ. ಮಾಡ್ರಿ ಮದುವೆ ಮಾಡು. ಎಲ್ಲಾರು ಹೋಗಿರಿ. ಮಂತ್ರ ಚಾಲು ಮಾಡೋಣ. ತದೇವ ಲಗ್ನಂ ಸುದಿನೇತು ದೇವ ತಾರಾಬಲಂ ಚಂದ್ರಬಲಂ ತು ದೇವ ವಿದ್ಯಾಬಲಂ ತು ಶಂಕರ ಮಂಗಳ ಸವಿತಯೋರ ಲಗ್ನ ಬಂತು ದೇವ. ಅಕ್ಕಿ ಕಾಳ ಕೊಡ್ರಿ, ಅಕ್ಕಿ ಕಾಳ ಕೊಡ್ರಿ. ಹಾ, ಮಾಲಿ ಬಂದಾಸಗ್ರು ಒಬ್ಬೊಬ್ರ. ಸೋಲಿಗೆ ದಾವಸಾನ ಸಮೇತ ಸಾವಧಾನ. ಅಕ್ಕಿ ಕಾಳು ಹೋಗದಿರ್ಲಿ ಎಲ್ಲಾರು. ಹಾ, ಇಲ್ಲೇ ಮಠದಾಗ ಅಡಿಗೆ ಐತಿ, ಊಟ ಮಾಡ್ರಿ. ಈ ಕಡೆ ಸೈಡ್ ಇಲ್ಲೇ ಊಟ ಐತಿ, ಅಲ್ಲೇ ಊಟ ಮಾಡ್ರಿ ಎಲ್ಲಾರು.
ಹೊಸಬಾಳಿನ ಹೊಸಿಲಲ್ಲಿ ನಿಂತಿರುವ ಹೊಸ ಜೋಡಿಗೆ ಶುಭವಾಗಲಿ. ಹೊಸಬಾಳಿನ ಹೊಸಿಲಲ್ಲಿ ನಿಂತಿರುವ ಹೊಸ ಜೋಡಿಗೆ ಶುಭವಾಗಲಿ. ಹೊಸ ಆಸೆಯೊಡನೆ ನಡೆದಿರುವ ಹೊಸ ಜೋಡಿಗೆ ಶುಭವಾಗಲಿ. ಹೊಸಬಾಳಿನ ಹೊಸಿಲಲ್ಲಿ ನಿಂತಿರುವ ಹೊಸ ಜೋಡಿಗೆ ಶುಭವಾಗಲಿ. ಹೊಸ ಜೋಡಿಗೆ ಶುಭವಾಗಲಿ. ಇಲ್ಲ ಈಚೆ ಕಡೆ ಸೈಡ್ ಹೊಡೈತಿರಿ ಎಲ್ಲಾರು ಹುಡ್ಕೊಂಡ್ರಿ ಈಗ